ಎಷ್ಟು ನಾವೀಗ ಇಳ್ಕಲ್ ಬಂದೀವಿ ನೋಡ್ರಿ. ಇಲ್ಲಿ ರಾಚೊಳ್ಳಿ ಟಿಫನ್ ಅಂತ ಐತಲ್ಲ, ಸೊ ಇಲ್ಲಿ ಇವಾಗ ಟಿಫನ್ ಮಾಡ್ಬೇಕು. ಹೋಗಕತ್ತೀವಿ, ಬನ್ನಿ ರಾಚೊಳ್ಳಿ ಟಿಫನ್ನಿಗೆ. ಇಳ್ಕಲ್ಲಾಗದೀವಿ ನೋಡ್ರಿ. ಹಲೋ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾವು ಇವತ್ತು ನೋಡ್ರಿ ಪ್ರೋಗ್ರಾಮ್ ಹೊಂಟೀವಿ. ಪ್ರೋಗ್ರಾಮ್ ಎಲ್ಲಿ ಹೊಂಟೀವಿ ಅಂತೇಳಿ ಪೂರ್ತಿ ವ್ಲಾಗ್ ನೋಡ್ರಿ, ಗೊತ್ತಾಗತ್ತೆ ಮುಂದೆ ಹೇಳಿ. ನಾನು ದರ್ಯಾಗ ನಡಕ ಟಿಫನ್ ಮಾಡಕತ್ತೀವಿ. ಟಿಫನ್ ಮಾಡೋದು ನಾವು ಆ್ಯಸ್ ಯೂಶ್ವಲ್ ಕಾಮನ್ ಇಲ್ಲೇ ರೀ. ಇಳ್ಕಲ್ ಬಂದಾಗ ನೋಡ್ರಿ, ಇವರು ದೋಸೆ ತೊಗೊಂಡಾರ, ನಾನು ಇಡ್ಲಿ ತೊಗೊಂಡಿದ್ದೀನಿ. ಇಡ್ಲಿ ಎಷ್ಟು ಶಿಸ್ತಾಗಿ ಟಿಫನ್ ಮಾಡಿದ್ವಿ. ಟಿಫನ್ ಅಂದ್ರೆ ಭಾಳ ಚಲೋ ಆಯಿತು. ಹಂಗಾಗಿ ಮಾಡ್ಕೊಂಡು ಮುಂದೆ ಪ್ರಯಾಣ ಬೆಳೆಸಿದ್ವಿ. ಸೊ ನಾನು ಬಸ್ಸಲ್ಲಿ ಹೊಂಟೆ ಇಳ್ಕಲ್ಲಿಂದ, ಅವರು ಬೈಕ್ ಮೇಲೆ ಬಂದರು. ಯಾಕಂದರೆ ನನಗೆ ಬೈಕಲ್ಲಿ ಕೂತು ಸಾಕಾಗಿತ್ತು. ಹಾಗಾಗಿ ಬಸ್ಸಿಗೆ ಬರ್ತೀನಿ ಅಂತೇಳಿ ಬಸ್ಸಿಗೆ ಬಂದೆ. ಆ್ಯಕ್ಚುಲಿ ನಾನು ಹಿಂದಗಡೆನೇ ಇಳಿಬೇಕಾಗಿತ್ತು, ಬಸ್ ಕಂಡಕ್ಟ್ರು ಸ್ಟಾಪ್ ಮಾಡಲಿಲ್ಲ. ಹಾಗಾಗಿ ನಾನು ಇಲ್ಲಿ ಬಂದು ಇಳ್ಕೊಂಡು ಕಾಯ್ಕೊಂತ ಕುಂತಿದ್ದೆ. ನೋಡ್ರಿ, ಆಲ್ಮಟ್ಟಿ ಡ್ಯಾಮ್ ಕಡೆ ಬಂದೀವಿ ಇವತ್ತು. ಇಲ್ಲಿ ಕೂತಿದ್ದು ನೋಡ್ರಿ, ಇಲ್ಲೇ ಐತಿ ಹತ್ರದಲ್ಲೇ ಲೊಕೇಶನ್. ನಮ್ಮ ಪ್ರೋಗ್ರಾಮ್ ಲೊಕೇಶನಿಗೆ ಹೋಗಬೇಕು. ಅವರು ಬೈಕ್ನಾಗ ಹೋದ್ರು, ನಾನು ಬಸ್ಸಿಗೆ ಬಂದೆ. ಸೊ ಹಂಗಾಗಿ ನಾನು ಇಲ್ಲಿ ಇಳ್ಕೊಂಡೀನಿ. ಇಲ್ಲಿಂದ ನಮ್ಮದು ಒಂದು ಲೊಕೇಶನ್ ಎಷ್ಟು ಒಂದು 4-5 ಕಿಲೋಮೀಟ್ರ್ ಇರ್ಬೋದು, ಐ ಥಿಂಕು. ಅವ್ರು ಇನ್ನೂ ಬರೋಕತ್ತಾರ, ವೇಟ್ ಮಾಡಕತ್ತೀನಿ ನಾನು. ಆಲ್ಮಟ್ಟಿಗೆ ಬಂದೀವಿ, ಆಲ್ಮಟ್ಟಿಗೆ ಕುಂತೀವಿ ನೋಡ್ರಿ ಈಗ. ಆಮೇಲೆ ಅಲ್ಲಿಂದ ರಿಟರ್ನ್ ನಾವು ನಮ್ಮ ಲೊಕೇಶನಿಗೆ ಹೋಗಬೇಕಲ್ಲ. ಸೊ 5-6 ಕಿಲೋಮೀಟ್ರ್ ಹಿಂದ್ಗಡೆನೇ ಇತ್ತು ನಮ್ಮ ಲೊಕೇಶನ್. ಸೊ ನಾನು ರಿಟರ್ನ್ ಅವ್ರ ಬೈಕ್ ತೊಗೊಂಡು ಬಂದರು, ಅಲ್ಲಿಗೆ ವಾಪಸ್ ಬಂದೆ ನಾನು. ಮತ್ತೆ ಅದೇ ಬ್ರಿಡ್ಜ್ ಮೇಲೆ ವಾಪಸ್ ಬಂದ್ವಿ. ವ್ಯೂವ್ ಎಲ್ಲ ಚೆನ್ನಾಗಿತ್ತು, ನದಿ ಇತ್ತಲ್ಲ, ನೋಡ್ಕೋತ ನಿಂತಿದ್ದೆ ಒಂದು 10 ನಿಮಿಷ ಅಲ್ಲೇ. ಸುತ್ತ ಎಲ್ಲ ಆ ಕಡೆ ಟ್ರೈನ್ ಹೋಗ್ತಾ ಇತ್ತು, ಈ ಕಡೆ ಎಲ್ಲ ಕೆಳಗಡೆ ನದಿ. ನೋಡೋಕೆ ಚಂದ ಅಲ್ರಿ, ಕಣ್ಣಿಗಂತೂ ತಂಪು ಹಬ್ಬ. ನೋಡ್ರಿ, ಇವಾಗ ನಾವು ಎಲ್ಲಿದ್ದೀವಿ ಅಂದರೆ ಬ್ರಿಡ್ಜ್ ಮೇಲೆ ಇದೀವಿ. ಯಾವ ಬ್ರಿಡ್ಜ್ ಅಂತ ನೋಡ್ರಿ. ಇವಾಗ ಇಲ್ಲಿ ನೋಡ್ರಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಸಾಗರ, ಅಂದರೆ ನೀವು ಆಲ್ಮಟ್ಟಿ ಡ್ಯಾಮ್ ಅಂತೀವಲ್ಲ, ಅಲ್ಲೇದೀವಿ ನೋಡ್ರಿ. ಸೊ ನದಿ ನೋಡ್ರಿ ಇಲ್ಲಿ. ಇದು ನದಿ ಯಾವುದಂತ ಹೇಳ್ಬಿಡ್ರಿ, ಯಾರಿಗೇನೋ ಗೊತ್ತಿದ್ರೆ. ಹಂಗೆ ನನಗಂತೂ ಗೊತ್ತಿಲ್ಲ, ಗೊತ್ತೈತೆ ಆದ್ರೆ ಹೇಳಲ್ಲ. ನೋಡ್ರಿ, ಲೊಕೇಶನಿಗೆ ಬಂದ್ವಿ. ರೆಡಿ ಆಗಕತ್ತೀನಿ, ಡ್ರೆಸ್ ಹಾಕ್ಕೊಂಡಿನಿ. ಇಲ್ಲೇ ಒಂದು ಮನೆ ಇತ್ತು. ಸೊ ಅವ್ರನ್ನ ಕೇಳಿದೆ, ರೆಡಿ ಆಗ್ತೀವಿ ಅಂತೇಳಿ, ಹಿಂಗೆ ಸಿಂಗರ್ ಅಂತೇಳಿ. ಆಯಿತು ಓಕೆ ಅಂತ ಅಂದರು. ರೆಡಿ ಆಗ್ತಾ ಇದ್ದೀನಿ ನೋಡ್ರಿ. ಮನೆಯೇ ನನಗೆ ಬಿಟ್ಟು ಹೋಗಿದ್ದಾರೆ. ಹೆಂಗಿದ್ದಾರೆ ನೋಡ್ರಿ ಜನ. ಅಷ್ಟು ನಮ್ಮ ಕರ್ನಾಟಕ, ನಮ್ಮ ಕನ್ನಡ, ಅದರಲ್ಲೂ ಉತ್ತರ ಕರ್ನಾಟಕ ಜನ ಅಂದರೆ ಹಿಂಗೆ. ಕೆಲವೊಂದು ಕಡೆ ನೋಡಿದರೆ ಇರ್ತಾರೆ ಜನ, ಹಂಗೂ ಇರ್ತಾರೆ ಹಿಂಗೂ ಇರ್ತಾರೆ. ಒಬ್ಬೊಬ್ರು ನೋಡಿದ್ರೆ ಮನೆ ಒಳಗೂ ಸೇರಿಸ್ಕೊಳಂಗಿಲ್ಲ. ಇಲ್ಲಿ ನೋಡ್ರಿ, ಮನೆಯೇ ಬಿಟ್ಟು ಹೋಗ್ಯಾರ ನನಗೋಸ್ಕರ ಅಂಥೇಳಿ. ಯಾರೂ ಇಲ್ಲ ಅವ್ರ ಮನೇಲಿ. ನನಗೋಸ್ಕರ ಅಂತ ಅಂದರೆ ನಾನು ರೆಡಿ ಆಗ್ತೀನಿ ಅಂತ ಅಂದಮೇಲೆ, ಸರಿ ಆಯ್ತಮ್ಮ ಅಂತೇಳಿ ಅವರೆಲ್ಲ ಹೋಗ್ತೀನಿ ಅಂತ ಹೋದ್ರು. ಇಷ್ಟು ಜನ ಹಿಂಗೂ ಇದ್ದಾರೆ ಇವಾಗಿನ ಕಾಲದಲ್ಲೂ. ಆಲ್ಮೋಸ್ಟ್ ಅಲ್ಲಿ ಹಳ್ಳಿಗಳ ಕಡೆ ಈ ಥರ ವಿಶ್ವಾಸ ಜಾಸ್ತಿ. ಸಿಟಿಲೆಲ್ಲ ಹೋದ್ರೆ ಹಿಂಗೇನು ಇರೋಲ್ಲ. ಸರಿ ಬನ್ನಿ, ರೆಡಿ ಆಗೋಣ. ಆ್ಯಸ್ ಯೂಶ್ವಲ್ ನಂದು ಸನ್ಸ್ಕ್ರೀನ್ ಹಚ್ಕೊಂಡೆ ನೋಡ್ರಿ, ಖಾಲಿ ಆಗಿ ಬಂದೈತಿ. ಇನ್ನೇನು ಮಳೆಗಾಲ ಶುರು ಆಗುತ್ತೆ, ಬೇಕಿಲ್ಲ ಅನ್ಸುತ್ತೆ. ನೋಡ್ತೀನಿ, ಹಂಗೇನಾದ್ರು ಬೇಕಾಯ್ತಂದ್ರೆ ಇನ್ನೊಂದು ಆರ್ಡ್ರ್ ಮಾಡ್ಕೊತೀನಿ. ಸನ್ಸ್ಕ್ರೀನ್ ಹಚ್ಕೊಂಡು ನಾ ಏನು ಹಚ್ಕೊಳಂಗಿಲ್ಲ. ಇದು ಆದಮೇಲೆ ಈಗ ಒಂದು ವಿಕೋ ಟರ್ಮರಿಕ್ ಐತಲ್ಲ, ಅದನ್ನು ಹಚ್ಕೊಂಡ್ಬಿಡ್ತೀನಿ ಇವತ್ತು. ಸ್ವಲ್ಪ ಇಲ್ಲಿ ಹೀಟ್ ಜಾಸ್ತಿ ಐತಿ ಇವತ್ತು. ಅದ್ರ ಮೇಲೆ ಇದು ಮೇಲೆ ಶೀಟ್ ಐತಲ್ಲ, ಹಂಗಾಗಿ ಹೀಟ್ ಜಾಸ್ತಿ ಆಗತೈತಿ. ಸನ್ಸ್ಕ್ರೀನ್ ಹಚ್ಕೊಂಡ್ರೆ ಮಕ್ಕ ಒಂಥರ ಏನೋ ಡಲ್ ಅನ್ಸ್ಬಿಡ್ತೈತಿ. ಹಚ್ಕೊಂಡಿಲ್ಲ ಅಂತಂದ್ರೆ ಮತ್ತೆ ಅದು ಒಂಥರ ಫೀಲಿಂಗ್. ಓಕೆ ಬನ್ನಿ, ರೆಡಿ ಆಗೋಣ. ಸೊ ನಾನು ಇವತ್ತು ಯಾವ್ದ್ಯಾವ್ದು, ಇದು ಜಸ್ಟ್ ಸಿಂಪಲ್ ಟಾಪ್ ತೊಗೊಂಡಿನಿ ಇವತ್ತು. ಇದರ ಕೆಳಗೆ ಲೆಗಿನ್ಸು, ಇದು ಫುಲ್ ಡ್ರೆಸ್ ನೀವು ಇವಾಗ ನೋಡುವಂತೆ ತೋರಿಸ್ತೀನಿ ಅಂತ. ಸೊ ಇದಕ್ಕೆ ಮ್ಯಾಚಿಂಗ್ ಇಯರ್ ರಿಂಗ್ಸ್ ಆ್ಯಂಡ್ ಬ್ರಾಸ್ಲೆಟ್, ಅಥವಾ ನೋಡೋಣ ಏನಾದರೂ ವಾಚ್ ಗೀಚ್ ಇದ್ರೆ ಹಾಕೊಂಬೋಣ. ಪ್ರೋಗ್ರಾಮ್ ಸ್ಟಾರ್ಟ್ ಮಾಡ್ಬೇಕು ಈಗ, ಆಲ್ರೆಡಿ ಟೈಮ್ ಆಗೈತಿ. ಸೊ ಈಗ ಹೋಗಬೇಕು. ಹೇರ್ ಕೋಮ್ ಮಾಡ್ಕೊಳ್ಳೋಣ. ನನಗಂತೂ ಎಷ್ಟು ಹೇರ್ಸು ಬಿಡಿಸ್ಕೊಂಡ್ರು ಒಟ್ಟ ಹೋಗಂಗೇ ಇಲ್ಲ. ಸಿಕ್ಕಂತೀರ ನೀವು. ಓಕೆ ಗಾಯ್ಸ್, ನಾನೀಗ ಈ ಇಯರಿಂಗ್ಸ್ನ ಇಟ್ಕೊತಾ ಇದ್ದೀನಿ. ಇದು ಮ್ಯಾಚ್ ಆಗುತ್ತೆ ಏನೋ ಗೊತ್ತಿಲ್ಲ. ಐ ಥಿಂಕ್ ಮ್ಯಾಚ್ ಆಗ್ಬೋದು, ವೈಟ್ ಇದೆ. ಸೊ ಇದು ಇಟ್ಕೊಳ್ಳೋ ಅಂತ ಕನ್ಫ್ಯೂಷನ್ ಇದೆ ಇನ್ನೂ.
ಇದೇ ಇರಲಿ. ಆಮೇಲೆ ಹಂಗೇನಾದ್ರು ಬೇಕಂದ್ರೆ ಅಲ್ಲ ಚೇಂಜ್ ಮಾಡಲ್ಲ, ಇದೇ ಇಟ್ಕೊಂತೀನಿ. ಓಕೆ, ಇಯರಿಂಗ್ ಇದು. ಸೊ ವಾಚ್ ನಿಂತಿದೆ. ಆಕ್ಚುಲಿ ಇದು ರಿಪೇರಿ ಆಗಿತ್ತು ಮೊನ್ನೆ. ನಮ್ಮ ತಮ್ಮ ಅಂದ್ರೆ ಇದು ಕಟ್ಟಾಗಿ ಹೋಗಿತ್ತು ಮೊನ್ನೆ. ನಮ್ಮ ತಮ್ಮ ರೆಡಿ ಮಾಡಿಕೊಟ್ಟ. ಥ್ಯಾಂಕ್ ಯು ಸಾತ್ವಿಕ್, ರೆಡಿ ಮಾಡಿಕೊಟ್ಟೆ ಇದಕ್ಕೆ. ಇಷ್ಟ ಆಯ್ತು. ಓಕೆ ನೋಡಿ, ಈ ತರ ಇದೆ. ಓಕೆನಾ? ಆಮೇಲೆ ನೆಕ್ಸ್ಟ್ ವಿಕೋ ಟರ್ಮರಿಕ್. ಪಿಂಪಲ್ಸ್ ಎಲ್ಲ ಭಾಳ ಆಗ್ಬಿಟ್ಟವು ಮುಖದ್ಮೇಲೆ. ಓಕೆ, ವಿಕೋ ಟರ್ಮರಿಕ್ ಹಚ್ಕೊಂಡೆ ಈಗ. ನೋಡ್ರಿ ಫೇಸ್. ಆಮೇಲೆ ಈಗ ನೆಕ್ಸ್ಟ್ ಏನಂದ್ರೆ ಕಾಜಲ್. ಅಷ್ಟೇ ಸಿಂಪಲ್ ಮೇಕಪ್. ನಮ್ಗೆ ಕಾಂಪ್ಯಾಕ್ಟ್ ಅದೆಲ್ಲ ಯೂಸ್ ಮಾಡಕ್ ಬರೋದೇ ಇಲ್ಲ. ಎಷ್ಟು ಕಲಿಬೇಕಂತ ಆಗೋಲ್ತದ, ಏನೋ ಗೊತ್ತಿಲ್ಲ, ಅಷ್ಟು ಇಂಟ್ರೆಸ್ಟೇ ಬರೋಲ್ತು. ಇಂಟ್ರೆಸ್ಟ್ ಐತಿ, ಕಲಿಬೇಕಂತ ಇಂಟ್ರೆಸ್ಟ್ ಐತಿ, ಬಟ್ ಲೇಜಿ ಅನ್ಸುತ್ತೆ ನಾನು, ಅದಕ್ಕೆ ಕಲಿತಾ ಇಲ್ಲ. ಓಕೆ, ಇದು ಲಿಪ್ ಬಾಮ್, ಲಿಪ್ಸ್ಟಿಕ್ ಅಲ್ಲ. ನೆಕ್ಸ್ಟ್ ಏನಂದ್ರೆ ಸ್ಟಿಕ್ಕರ್ ಒಂದು ಇಟ್ಕೊಂಡ್ಬಿಟ್ರೆ ಮುಗೀತು. ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ಟು ನಿನ್ ಜನ್ಮಕ್ಕೆ ಹೋಗೋ. ಬಂದೆ. ದಿಸ್ ಈಸ್ ದ ಫೈನಲ್ ಲುಕ್ ಗಾಯ್ಸ್. ಹೆಂಗೆ ಕಾಣಿಸ್ತಾ ಇದ್ದೀನಿ? ಚೆನ್ನಾಗಿ ಕಾಣಿಸ್ತಾ ಇದ್ದೀನಲ್ಲ. ಸೊ ನನ್ನ ಮೇಲೆ ನನಗೆ ಲವ್ ಆಗ್ಬಿಟ್ಟಿತ್ತು. ನನಗೆ ಈ ಡ್ರೆಸ್ ಕೂಡ ಇಷ್ಟ ಆಗಿತ್ತು, ಹಾಗೆ ನನಗೆಲ್ಲ ಸ್ಟೈಲ್ ಕೂಡ ನನಗೆ ತುಂಬ ಇಷ್ಟ ಆಯಿತು. ಸೊ ಹಾಗೆ ಒಂದು ಸುಮ್ಮನೆ ವಿಡಿಯೋ ಮಾಡ್ಕೊಂಡೆ ಸ್ಲೋ ಮೋಷನ್ನಾಗ. ನೋಡ್ರಿ, ನಾನು ರೆಡಿ ಆದೆ ಇವಾಗ. ಸೊ ಇಲ್ಲಿ ನಮ್ಮ ಹೊಸ ಗಾಯಕರು ಬಂದಿದ್ದಾರೆ ನಮ್ಮ ಟೀಮಿಗೆ, ನಮ್ಮ ತಂಡಕ್ಕೆ. ತಡ್ರಿ, ಹೊರಗೆ ಹೋಗಿ ಫೇಸ್ ಕಟ್ ತೋರಿಸ್ನಿ, ಇಲ್ಲಿ ಕಾಣಲ್ಲ ಅವರು. ಇವರು ಹೊಸದಾಗಿ ಬಂದಾರೆ ನಮ್ಮ ಟೀಮಿಗೆ, ಬಜರಂಗ್ ಮೆಲೋಡಿಸಿಗೆ. ಎಸ್ ಗಾಯ್ಸ್, ಸ್ಟೇಜಿಗೆ ಬಂದಮೇಲೆ ಪ್ರೋಗ್ರಾಮ್ ಶುರು ಮಾಡಿದ್ವಿ. ಆ್ಯಕ್ಚುಲಿ ಪ್ರೋಗ್ರಾಮು 1 hour ಲೇಟ್ ಆಯಿತು. ಸ್ವಲ್ಪ ಮಿಕ್ಸರ್ ಏನೋ ಪ್ರಾಬ್ಲಮ್ ಆಗಿದೆ. ಹಿಂಗೆ ಸಡನ್ ಆಗಿ ಹಿಂಗೆ ಏನಾದರೂ ಒಂದೊಂದ್ಸಲ ಪ್ರಾಬ್ಲಮ್ ಬಂದ್ಬಿಡ್ತಾವ್ರಿ. ಸೊ ಏನೂ ಮಾಡೋಕ್ಕಾಗಲ್ಲ ಅಂತ ಟೈಮ್ನಾಗ. ಕಲಾವಿದರಿಗೆ 108 ಸಮಸ್ಯೆಗಳು, ಅಂದರೆ ಎಲ್ರಿಗೂ ಸಮಸ್ಯೆ ಇದ್ದೇ ಇರುತ್ತೆ. ಬಟ್ ಆನ್ ದ ಸ್ಪಾಟ್ ಅದನ್ನು ಹ್ಯಾಂಡಲ್ ಮಾಡಬೇಕಲ್ಲ, ಟೆನ್ಷನ್ ಇದ್ದೇ ಇರುತ್ತೆ. ನಮ್ಮ ನರ್ಸು ಸರ್ ಕೂಡ ತುಂಬ ಟೆನ್ಷನ್ ಆಗಿದ್ರು. ಹಂಗೆ ಹಿಂಗೆ ಮಾಡಿ ಪ್ರೋಗ್ರಾಮ್ ಎಲ್ಲ ಚೆನ್ನಾಗಾಯಿತು. ಸೊ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದ್ವಿ. ಇಲ್ಲಿ ನೋಡ್ರಿ ಪುಟಾಣಿ ಹೆಂಗೆ ಡ್ಯಾನ್ಸ್ ಮಾಡ್ತಿದ್ದಾಳೆ. ಇವಳು ಸ್ಟಾರ್ಟಿಂಗಿಂದನೂ ಪ್ರೋಗ್ರಾಮ್ ಒಂದು ಅರ್ಧ ಪ್ರೋಗ್ರಾಮ್ ಇವಳು ಫುಲ್ ಡ್ಯಾನ್ಸ್ ಮಾಡ್ತಾನೆ ಇದ್ಲು. ಎಲ್ಲ ಸಾಂಗಿಗೆ ಇದೇ ಥರ ಸ್ಟೆಪ್ ಹಾಕುವಂತ ಕುಣಿತಾ ಇದ್ಲು ಈ ಹುಡುಗಿ. ಇಲ್ಲಿ ನಮ್ಮ ಫ್ರೆಂಡ್ಸ್ ಬಂದಾರ. 1 2 3 4 5 6 ಎಲ್ಲರೂ ನಿಮ್ಮ ಹೆಸರು ಹೇಳ್ರಿ. ರಕ್ಷಿತಾ, ಅಮೃತ, ಮಾಯಾ, ಅಕ್ಷತಾ. ಎಷ್ಟನೇ ಕ್ಲಾಸ್ ನೀವೆಲ್ಲ? 5
ಎಲ್ಲರ ಐದು ಯಾವ ಊರು ನಿಮ್ದು? ನಾಗರಾಳ. ಡ್ಯಾನ್ಸ್ ಮಾಡ್ತೀರಾ ನೀವೆಲ್ಲ? ಈ ಪುಟಾಣಿ ಫ್ಯಾನ್ಸ್ಗಳು ಎಲ್ಲೋದ್ರು ಇದ್ದೇ ಇರ್ತಾರ ನೋಡ್ರಿ. ನಾವು ಪ್ರೋಗ್ರಾಮ್ ಮುಗಿಸ್ಕೊಂಡ್ ಬಂದ್ವಿ, ಇವಾಗ ಡ್ರೆಸ್ ಚೇಂಜ್ ಮಾಡ್ಬೇಕು ನೋಡ್ರಿ. ಯಾರಲ್ಲ ಅವಳು ಹುಡುಗಿ ದೇವತರ ಅವಳೆ? ಸುಸ್ತಾಗ್ಬಿಡ ಫ್ರೆಂಡ್ಸ್, ಸುಸ್ತಾಗ್ಬಿಟ್ಟಿದೆ. ಏನಪ್ಪ ಇದು ಚೆನ್ನಾಗಿದೆ, ಯಾಕೋ ಡಲ್ ಆಗಿದೆಯಾ? ಆಲ್ಮಟ್ಟಿ ಹತ್ರ ನಾಗರಾಳ್ ಅಂತ ಬರುತ್ತಲ್ಲ, ಅಲ್ಲಿತ್ತು ಪ್ರೋಗ್ರಾಮ್ ಎಲ್ಲ ಸೂಪರ್ ಆಗಾಯ್ತು. ಮುಗಿಸ್ಕೊಂಡು ಪ್ರಯಾಣನ ಮುಂದಕ್ಕೆ ಬೆಳೆಸಿದ್ವಿ ನೋಡ್ರಿ. ಒಂದ್ ಚಹಾ ಕುಡಿತ ಯಾರ ಪಾಪ ಕುಡಿಸ್ತಾರ ಅಂತೇಳಿ ಮೂರ್ ಚಹಾ ಕುಡಿಯಾರಂದ್ರೆ ಇವ್ರೇ ನೋಡ್ರಿ. ಫ್ರೀ ನಾಚಿಕೆ ಬಾರ್ದ್ರಿ, ಊಟ ಅಲ್ಲ ಅವ್ರ ಚಹಾ ಸಾಕ್ ನಾಚಿಕೆ ಬಾರ್ದ್ರಿ ನೋಡ್ರಿ. ಇವ್ರ ಸರ್ ಒಲ್ಲೆ ಅಂತೇಳಿ ಮಾತಿಗೆ ಸುಮ್ನೆ ಕರೆದ್ರ ಬರ್ರಿ ಚಹಾ ಕುಡಿಯೋಣ ಅಂತ ಅದಕ್ಕೆ ಕರ್ದಾರ ಅಂತೇಳಿ 1 2 ಇನ್ನೊಂದ್ 3 ಬೇಕಂತ. ಸ್ವಲ್ಪನ ಏನಾರ ಹಂಗಂದ್ರೆ ನಾಚಿಕೆ, ಹಂಗಂದ್ರೆ ಸಂಕೋಚ, ಹಂಗಂದ್ರೆ ತಡ್ರಿ ಇನ್ನೊಂದು 8 ಕೊಡ್ತೀನಿ ತಡ್ರಿ, ಈಗಲೇ ಕೊಡ್ಬೇಡ್ರಿ. ನಿನ್ ಜನ್ಮಕ್ಕೆ ಹೋಗೋ. ನೀವು ಕೊಟ್ಬಿಟ್ರ ನಂಗೆ ಮನ್ಸಾಗಲ್ಲ ಕುಡಿಯಕ್ಕೆ. ನೀ ಕುಡಿಯೋ ರಾಜ, ನೀರು ಒಂದು 8 ಕುಡಿತೀನಿ. 2 ಕುಡಿತೀನಿ. ಮುತ್ತುರಾಜ ಟೀ ಕುಡಿಯಪ್ಪ. ನೀರ್ ಕುಡಿತೀಯಾ? ಮುತ್ತುರಾಜ ಬೀರ್ ಕುಡ್ದಂತ. ನೀರ ಆಕೆ ಸ್ವಲ್ಪನ ಕುಡಿತಾಳ. ನೋಡ್ರಿ ಎಂತ ಜನ ಹೊಡ್ರಿ ಚಪ್ಪಾಳೆ. ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ. ನಮ್ ದೇಶದಲ್ಲಿ ಎಂತೆಂತ ಜನ. ಕೊಡ್ತಡಿ ಸರ, ನಮ್ದು ಇದೇ ಊರು ಲೋಕಲ್, ಅಲ್ಲಿ ಕೊಡ್ರಿ, ನಾನು ಲೋಕಲ್. ಯಾವ ಊರು ನೀನು? ಗಂಗಾವತಿ ಸೂಪರ್. ಆಕಾಶ ಮೈದ್ರು ಉಪಯೋಗ ಇಲ್ಲ ಆದ್ರೆ ಯಾರ ಕೊಡೋದು ಸತ್ತ ನೋಡಿ ತಂದು ಕೊಡೋದ್ರಿಂದ ನೀವು ಉಳಂಗಿಲ್ಲ ಕೈಗೆ. ಅತ್ತತ್ತ ಬತ್ಯಾವ ಸುರಗಿ ತಣ್ಣೀರ ಸುರಕೊಂಡ ಒಂಟಿ ನೀ ಸುರಗಿ. ಮುತ್ತುರಾಜನ್ ಮಾತಾಡ್ಸಿ ಸರ್. ಯಾರನ್ನು? ಮುತ್ತುರಾಜನ ಟೆಂಪ್ಟೇಷನ್ ನನಗೆ ಹೇಳೋಣ. ಎಲ್ಲೆಲ್ಲಿ ಏನೇನು ಹೇಳಕ ಸರ್? ನಾಚಿಕೆ ಬಾಡ್ದ ತಿನ್ನಾಕ ಉಣ್ಣಾಕ. ಒಂದ್ ಮಾತಿಗೆ ಏನನ್ನ ಕೇಳೋಣ, ಇನ್ನ ಏನಂತ ತಗೊಂತೇನ. ಎಂತ ಜನ ಹೊಡ್ರಿ ಚಪ್ಪಾಳೆ. ಇನ್ನೊಂದ್ ಮಾತು ಕೇಳು, ಏನಂತ ತಗೊಂತೀರ ಅಂದ್ರೆ ಮತ್ತೆ ಹಿಂಗನ್ನ ಇನ್ನೊಂದ್ಸಲ ಸತ್ರ ಚಾ ಕುಡಿಬಾರ. ಮುಂಜೆ ಬೆಳಿಗ್ಗೆ ಬರ್ತಿದ್ದೇನೆ. ಹೌದಾ? ಎದು ಕುಟ್ಟೀನಿ ಭೂಮಿ ಮೇಲೆ ತಿಂಡಿಲಿ ಆಡಾಡಕ. ನೋಡ್ ಫೋನ್ ಎತ್ತ 10 ನಿಮಿಷ ಅಲಾರಾಮ್ ಅದ. ಆತಗ ಸಾಯಂಕಾಲ 4 ಗಂಟೆಗೆ ಎಚ್ಚರ ಆಗ್ಬೇಕು. ಅಲಾರಾಮ್ ಡಿಪ್ರೆಷನ್. ಏನಪ್ಪ, ಏನ್ ಅನ್ಸ್ತು ಪ್ರೋಗ್ರಾಮ್? ಫಸ್ಟ್ ಟೈಮ್ ಬಂದಿದ್ದೆಲ್ಲ ತುಂಬಾ ಖುಷಿ ಆಯ್ತು, ಮತ್ತೆ ಭಯ ಆಯ್ತಾ? ಮತ್ತೇನಾಯ್ತು ಎಕ್ಸ್ಪೀರಿಯನ್ಸ್? ಮತ್ತೇನಿಲ್ಲ ಅಷ್ಟೇ. ನೋಡ್ರಿ ನಮ್ಮ ಹುಡುಗ ಯುವ ಕಲಾವಿದ, ಎಲ್ರು ಆಶೀರ್ವಾದ ಮಾಡ್ರಿ. ಇವತ್ತು ಸ್ಟೇಜ್ ಏರೇನ खत्म. बाय बाय, टाटा, गुड बाय, गया. ಮುತ್ತುರಾಜ್ ಅಂತ ಹೆಸರು.
ಇಲ್ಲ ನಾನು ನೀನು ನಾಮಕರಣ ಮಾಡ್ರಿ ಫೀಲ್ಡಿಗೆ ಬಂದಿರೋ ಓಕೆ ಹೋಗ್ತಾ ಇದೀವಿ ಪ್ರೋಗ್ರಾಮ್ ಮುಗಿಸ್ಕೊಂಡು ಬಾಯ್ 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 ಮತ್ತೆ ಭೇಟಿಯಾಗೋಣ. ನಮಸ್ಕಾರ.